ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಏನು ಗೊತ್ತಾ, 4 ಗಂಟೆಯಿಂದ 6:30ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ 5:30ಗೆ ಅಥವಾ 5 ಗಂಟೆಗೆ ಎದ್ದೇಳ್ತಾ ಇದ್ದೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೆಯವರು ಕೂಡ ಬ್ರೇಕ್ಫಾಸ್ಟ್ ತೊಗೊಂಡು ಹೋಗ್ತೀನಿ ಅಂತಂದರು. ಇವತ್ತು ಇಡ್ಲಿ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಇಡ್ಲಿಗೆ ನಾನು ನೆನೆಸಿಟ್ಕೊಂಡು ರುಬ್ಕೊಂಡಿದ್ದೆ. ಯಾಕೆಂದರೆ ಅಕ್ಕ ಮತ್ತು ಅಕ್ಕನ ಮಕ್ಕಳಿಗೂ ಎಲ್ಲರಿಗೂ ಇಲ್ಲಿಗೆ ಟಿಫನಿಗೆ ಬರೋದಕ್ಕೆ ಹೇಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಸಾಂಬಾರು ಮಾಡಿ, ಚಟ್ನಿ ಮಾಡಿ, ಇಡ್ಲಿ ಮಾಡಿ ಅನ್ನೋಷ್ಟರಲ್ಲಿ ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಹೋಗೋದು 5:30ಗೆ ಅಂತ ಹೇಳಿ ನಾನೇನು ಮಾಡಿದೆ ಅಂತಂದರೆ ನೈಟೇ ಸೊಪ್ಪು ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ. ಸೊ ಇರೋ ಸಾಂಬಾರು ಊಟಕ್ಕಾಗಿತ್ತು. ಅವ್ರು ಊಟ ಮಾಡಿ ಎಲ್ಲರೂ ಮಲಗಿದ ಮೇಲೆ ಊಟ ಮಾಡುವಾಗಲೇ ಸೊಪ್ಪು ಮತ್ತು ಅದನ್ನೆಲ್ಲ ಬೇಯಿಸೋಕೆ ಹಾಕ್ಕೊಂಡಿದ್ದೆ. ಇವತ್ತು ನಾನು ಮಸೊಪ್ಪು ಸಾಂಬಾರು ಮಾಡಿದ್ದು. ಮಸೊಪ್ಪು ಸಾಂಬಾರು ಏನಿದೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. 4 ಇಡ್ಲಿ ತಿನ್ನೋದು, ನಾನಂತೂ ಎಕ್ಸ್ಟ್ರಾ 2 ಇಡ್ಲಿ ತಿಂತೀನಿ, ಅಷ್ಟು ಚೆನ್ನಾಗಿರುತ್ತೆ. ಊಟ ಮಾಡುವಾಗಲೇ ಸೊಪ್ಪು ಮತ್ತು ಬೇಳೆ ಅದನ್ನೆಲ್ಲ ಮಿಕ್ಸ್, ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಸೊ ಊಟ ಮಾಡಿ ಅವ್ರು ಹೋಗಿ ಮಲ್ಕೊಂಡ್ರು. ಅದಾದಮೇಲೆ ನಾನೇನು ಮಾಡಿಕೊಂಡೆ ಅಂತಂದರೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಕೊಂಡು ಇಡ್ಲಿಗೆಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದೆ. ಸೊ ಮಲಗೋ ಅಷ್ಟರಲ್ಲೇ 11:30 ಆಗಿತ್ತು ಸ್ನೇಹಿತರೆ. ಸೊ ಯಾಕೆ ಅಂತಂದರೆ ಕೆಲಸಗಳು ಜಾಸ್ತಿ ಇದ್ದಾಗ ಮಲಗೋದು ಕೂಡ ಲೇಟ್ ಆಗಿಬಿಡುತ್ತೆ. ಇವಾಗ ಎದ್ದ ತಕ್ಷಣ ಫಸ್ಟು ನಾನು ಬ್ರಷ್ ಮಾಡಿಕೊಂಡೆ. ಹಾಗೆ ಬ್ರಷ್ ಮಾಡಿಕೊಂಡು ಒಂದು ಸೈಡಲ್ಲಿ ಸಾಂಬಾರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಬಿಸಿಲು ನೋಡಿ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಿಕ್ಸ್ ಮಾಡಿರೋ ಚಮಚ ಆಗಿರ್ಬೋದು, ಅನ್ನಕ್ಕೆ ಯೂಸ್ ಮಾಡಿರೋ ಚಮಚ ಆಗಿರ್ಬೋದು, ಅದನ್ನು ಸೈಡಲ್ಲಿ ಹಾಗೆ ಇಟ್ಬಿಟ್ರೆ ಎಲ್ಲ ಒಣಗೋಗ್ಬಿಡುತ್ತೆ. ಆಮೇಲೆ ಪಾತ್ರೆ ತಿಕ್ಕುವಾಗ ಅದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನೊಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಆ ಚಮಚಗಳನ್ನ ಅದರಲ್ಲಿ ಇಟ್ಕೊಳ್ತೀನಿ. ಅಡುಗೆ ಎಲ್ಲ ಆದಮೇಲೆ ನೀರನ್ನ ಚೆಲ್ಬಿಟ್ಟು ಚಮಚ ಎಲ್ಲ ತೊಳೆದಿಡ್ತೀನಿ. ಮತ್ತೆ ಯೂಸ್ ಮಾಡುವಾಗ ಮತ್ತೆ ಅದೇ ಪ್ರೊಸೀಜರ್ನ ನಾನು ಮಾಡ್ತೀನಿ. ಯಾಕೆಂದರೆ ಒಂದೇ ಸಾರಿಗೆ ಊಟ ಮಾಡ್ತೀವಿ, ಹೆಚ್ಚಾಗಿ ಒಂದೇ ಸಾರಿಗೆ ಊಟ ಮಾಡ್ತೀವಿ. ಮಧ್ಯಾಹ್ನ ನಾನು ಒಬ್ಬಳೇ ಇರ್ತೀನಿ ಅಥವಾ ಹಿಂದೆ ಮುಂದೆ ಏನಾದರೂ ಸ್ಪೂನ್ನ ಯೂಸ್ ಮಾಡ್ತಿರ್ತೀವಿ ಅಂತ ಒಂದು ಬೌಲಲ್ಲಿ ನೀರು ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ನಾನೇನು ಮಾಡ್ತಿದ್ದೀನಿ, ಸಾಂಬಾರನ್ನ ಕುದಿಯೋಕೆ ಇಟ್ಕೊಂಡು ಇನ್ನೊಂದು ಕಡೆ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಚಟ್ನಿ ಅಂಥೇಳಿ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಚಟ್ನಿ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹೋಟೆಲಲ್ಲೆಲ್ಲ ಹೇಗೆ ಅಂತಂದರೆ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಚಟ್ನಿ, ನೀವು ನೋಡ್ತಿರ್ಬೋದು. ಅಷ್ಟೊಂದು ಪರಿಮಳ ಬರಬೇಕು ಅಂದರೆ ಹಾಗಿದ್ರೆ ಆ ಚಟ್ನಿಗೆ ಏನೇನೆಲ್ಲ ಯೂಸ್ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಕುದ್ದಾಗೆಲ್ಲ ಅದ್ರ ಘಮ ಕುಡಿಯೋದಕ್ಕಂತೂ ಚೆನ್ನಾಗಿರುತ್ತೆ. ಇವಾಗ ಈ ಸಾಂಬಾರನ್ನ ತೆಗೆದುಬಿಟ್ಟು ನಾನು ನೆಕ್ಸ್ಟು ಒಂದು ಸ್ವಲ್ಪ ಅಂಬ್ಲಿಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರು ಎದ್ದ ತಕ್ಷಣ ಒಂದು ಸ್ವಲ್ಪ ಅಂಬ್ಲಿ ಕುಡಿತಾರೆ. ಟೀ ಫುಲ್ ಕಂಪ್ಲೀಟ್ ಬ್ಯಾನು. ಟೀ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ರಾಗಿ ಹಿಟ್ಟು ಖಾಲಿ ಆಗಿರಬೇಕು. ಇಲ್ಲ ಅಂತಂದರೆ ರಾಗಿ ಹಿಟ್ಟನ್ನು ನೈಟು ನೆನಪು ಮಾಡದೆ ಮಲ್ಕೊಂಡಿದ್ದೆ, ಅಂದರೆ ನೆನೆಸ್ದೆ ಏನಾದರೂ ಮಲ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ನಾನು ನೆನೆಸೇ ಮಲ್ಕೊಳ್ಳೋದು. ಸಮ್ ಟೈಮ್ ಏನೋ ಮಾತಾಡ್ತಾ ನಮ್ಮ ಮನೆಯವ್ರ ಜೊತೆ ಹರಟೆ ಹೊಡ್ಕೊಂಡು ಹಾಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಅಂದರೆ ಆಗಿರಲ್ಲ. ಬಟ್ ನೆನೆಸಿದಾಗ 100% ಟೀ ಅಂತೂ ಫುಲ್ ಕಂಪ್ಲೀಟ್ ನಾವು ಬಿಟ್ಬಿಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅಂಬ್ಲಿನೇ ಕುಡಿತೀವಿ. ಈಗ ಅಂಬ್ಲಿಗೆ ನಾನು ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಅದನ್ನು ಸೈಡಲ್ಲಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಒಂದರಲ್ಲಿ ನಾನು 1-2 ಮಾಡಿಬಿಟ್ಟು ಹಾಕ್ಕೊಳ್ತೀನಿ, ಯಾಕೆಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿಮೆಣ್ಸಿನ್ಕಾಯಿ. ಸೊ ಹಾಗಾಗಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕಿದ ಮೇಲೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಾಗಂದರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದಿಷ್ಟು ಜನ ಹಸಿ ಮೆಣಸಿನ್ಕಾಯಿನ ಹಾಗೆ ಹಾಕ್ತಾರೆ. ಆ ಥರ ಮಾಡಿದಾಗ ಚಟ್ನಿ ಚೆನ್ನಾಗಿ ಬರಲ್ಲ ಸ್ನೇಹಿತರೆ. ಒಂದು ಸಾರಿ ನೀವೇನಾದರೂ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಚಟ್ನಿ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ಹೇಳಿ. ಸೊ ಈಗ ನೋಡಿ ಅದೆಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ನಾನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಇದು ಫ್ರೈ ಆದಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡಬೇಕು. ಇದಿಷ್ಟು ಬಿಸಿಯಲ್ಲಿನೇ ನಾನು ಇದಕ್ಕೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಸೊ ಅದೇನೇನು ಇಂಗ್ರೀಡಿಯೆಂಟ್ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. 1 ಚಮಚ ಅಂತಲ್ಲ, 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಧನಿಯಾ ಹಾಕಿದ್ದೀನಿ. ಚಕ್ಕೆ ಹಾಕ್ಕೊಂಡೆ, ಸ್ವಲ್ಪ ಲವಂಗ ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಕೊಂಡು ಅದೇನು ಬಾಣಲೆ ಬಿಸಿ ಇರುತ್ತಲ್ವ, ಸೊ ಅದೇ ಬಿಸಿಯಲ್ಲೇ ಅದನ್ನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಇದಕ್ಕೆ ನಾನು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತು ಇದಕ್ಕೆ ಪುದೀನ ಸೊಪ್ಪಿದ್ದರೆ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಸೊಪ್ಪು ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇಷ್ಟು ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಅಂಬ್ಲಿನೂ ಕೂಡ
ರೆಡಿ ಆಯಿತು. ಇನ್ನು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ತಣ್ಣಗಾಗಬೇಕಲ್ವ, ಅದು ತಣ್ಣಗಾಗೋದ್ರೊಳಗಡೆ ನಾನು ಇಡ್ಲಿಗೆ ರೆಡಿ ಮಾಡ್ಕೊಳ್ತೀನಿ. ಇಡ್ಲಿ ಹಿಟ್ಟನ್ನು ನಿಮಗೆ ಮುಂಚೆನೇ ತೋರಿಸ್ದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂತ ಹೇಳಿ. ನನ್ನ ಫ್ರೆಂಡ್ ಯಾವಾಗಲೂ ನನಗೆ ಹೇಳ್ತಿರ್ತಾಳೆ, ನೀ ಅದು ಹೇಗೆ ಹಿಟ್ಟು ಕಲಿಸ್ತೀಯ ಮಾರೈತಿ, ನಾನು ಹೆಂಗೆ ಹಿಟ್ಟು ಕಲಿಸಿದ್ರು ನೀನು ಹೇಳ್ದ ಹಾಗೆ ನಾನು ಚೆನ್ನಾಗಿ 5 ನಿಮಿಷ 10 ನಿಮಿಷ ಬೀಟ್ ಮಾಡಿದ್ರು ಕೂಡ ನನಗೆ ಇಡ್ಲಿ ಹಿಟ್ಟು ಯಾಕಷ್ಟು ಚೆನ್ನಾಗಿ ಉಬ್ಬೋದಿಲ್ಲ ಅಂತ ಹೇಳಿ ಕೇಳ್ತಿರ್ತಾಳೆ. ಸಮ್ ಟೈಮ್ ಚಳಿಗಾಲಕ್ಕೆ ಹಿಟ್ಟು ಉಬ್ಬೋದಿಲ್ಲ. ಸೊ ಆವಾಗ ಏನೋ ಟಿಪ್ಸ್ನ ಯೂಸ್ ಮಾಡ್ತಾರೆ. ಖಂಡಿತವಾಗ್ಲೂ ನಾನು ಅದು ಯಾವ ಟಿಪ್ಸನ್ನು ಯೂಸ್ ಮಾಡಲ್ಲ. ಜಸ್ಟ್ ನಾನು ಬೀಟ್ ಮಾಡಿಬಿಟ್ಟು ಅದರ ಮೇಲೆ ಒಂದು ತಟ್ಟೆ ಮುಚ್ಚಿ ಅದರ ಮೇಲೆ ಏನಾದರೂ ವೆಯ್ಟ್ನ ಇಟ್ಬಿಟ್ಟು ಮಲಗಿರ್ತೀನಿ ಅಷ್ಟೇ. ತುಂಬ ಜನ ಅದಕ್ಕೆ ಬೆಡ್ಶೀಟ್ ಸುತ್ತರಿತಾರೆ, ಸ್ವೆಟರ್ ಸುತ್ತರಿತಾರೆ, ಜಮ್ಖಾನ ಸುತ್ತರಿತಾರೆ, ಟೆವಲ್ ಸುತ್ತರಿತಾರೆ. ಆಮೇಲೆ ಇನ್ನೂ ಕೆಲವರು ಒಂದು ಲೋಟನ ಬಿಸಿ ಮಾಡಿ ಅದನ್ನು ಮಧ್ಯಕ್ಕಿಟ್ಟು ಅದಕ್ಕೆ ಫುಲ್ ಕವರ್ ಮಾಡಿ ಏನೇನೋ ಸರ್ಕಸ್ ಮಾಡ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಸೊ ನಾವು ಅಪ್ಪಾಜಿ ಮನೆ ಇದ್ದಾಗಿಂದಾನು ನಾನು ಇದೇ ಟಿಪ್ಸ್ನೇ ಫಾಲೋ ಮಾಡೋದು. ಸೊ ಅದೇ ಟಿಪ್ಸ್ನೇ ಇದುವರೆಗೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಇನ್ನೂ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ಕೆಲವೊಬ್ಬರ ಕೈಗೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹೇಳ್ತಾರೆ. ಮೇ ಬಿ ಆ ಒಂದು ಕಾರಣಕ್ಕೇನೋ ಗೊತ್ತಿಲ್ಲ, ಹಿಟ್ಟು ಯಾವುದನ್ನೇ ಕಲಸಿಟ್ಟಿರಲಿ ನಾನು ಚೆನ್ನಾಗಿ ಉದುಗ್ ಬಂದಿರುತ್ತೆ. ಸೊ ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನನಗೆ ಎಷ್ಟು ಲೆವೆಲಿಗೆ ಬೇಕೋ ಅಷ್ಟಂತೂ ಖಂಡಿತ ಬಂದಿರುತ್ತೆ. ಸೊ ಅಷ್ಟೆಲ್ಲ ಮಾಡಿಕೊಂಡು ಗ್ಯಾಸ್ ಕಟ್ಟಿನ ಫಸ್ಟು ಕ್ಲೀನ್ ಮಾಡ್ಕೊಂಡು, ಏನೇ ಒಂದು ಕೆಲಸ ಮಾಡಲಿ ಸ್ವಲ್ಪನಾದರೂ ಗಲೀಜಾಗಿರುತ್ತೆ. ಸೊ ಹಾಗಾಗಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಡ್ಲಿ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಜಸ್ಟ್ ಫಸ್ಟಿಗೆ ಏನು ಒಬ್ಬಿ ರೆಡಿ ಮಾಡ್ತೀವೋ ಅದೊಂದು ಒಬ್ಬಿಗೆ ಮಾತ್ರ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ. ಎಲ್ಲ ಒಬ್ಬಿಗೂ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ, ಒಂದು ಸರಿ ಹಚ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಇಡ್ಲಿಗೆ ತಟ್ಟೆಗೆ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ನನಗೆ ಕೈಯಲ್ಲೇ ಅಭ್ಯಾಸ, ಕೆಲವರಿಗೆ ಚಮಚದಲ್ಲಿ ಹಾಕಿ ಅಭ್ಯಾಸ ಇರುತ್ತೆ. ಬಟ್ ಅದು ನಮ್ಮ ತಂದೆ ಗುಣ, ನನಗೂ ಕೂಡ ಅದೇ ಅಭ್ಯಾಸ. ನಮ್ಮ ತಂದೆ ಹೇಗೆ ಮಾಡ್ತಿದ್ರು ಅದನ್ನು ನೋಡಿ ನೋಡಿ ನನಗೆ ಅದೇ ಅಭ್ಯಾಸ ಆಗಿದೆ. ಸೊ ಇಡ್ಲಿಗೆ ಒಂದು ಸೈಡಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ, ಅದೇನು ನೀರು ಕುದ್ದಿರಲಿಲ್ಲ. ಅಷ್ಟರಲ್ಲಿ ನಾನು ಸ್ವಲ್ಪ ಮೆಂತ್ಯ ಕಾಳು ನೀರು ಕುಡಿಯೋಣ ಅಂಥೇಳಿ ನೋಡಿ, ಬೆಳಗ್ಗೆ ಎದ್ದಾಗಿಂದ ನೀರು ಸಹ ಕುಡ್ದಿಲ್ಲ, ಎದ್ದ ತಕ್ಷಣ ನೀರು ಕುಡಿತಾ ಇದೆ. ಸೊ ಅದು ಕೂಡ ಸ್ಕಿಟ್ಟಾಗಿತ್ತು. ಹಾಗೆ ಸ್ನೇಹಿತರೆ, ನಾನು ಎದ್ದ ತಕ್ಷಣ ಬಿಸಿನೀರಿಂದನೇ ನನ್ನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮುಂಚೆ ಯಾಕೋ ಗೊತ್ತಿಲ್ಲ, ಬಿಸಿನೀರು ನನಗೆ ಅಷ್ಟೊಂದಾಗಿ ಸಟ್ಟ ಆಗ್ತಾನೆ ಇರಲಿಲ್ಲ, ಏನೋ ಒಂಥರ ಉರಿ ಆ ಥರ ನನಗೆ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಬಿಸಿನೀರನ್ನ ಸ್ಕಿಟ್ ಮಾಡಿ ನಾನು ಮೆಂತ್ಯ ಕಾಳು ನೀರಿಗೆ ಕುಡಿತಾ ಇರೋದು. ಸೊ ಮೆಂತ್ಯ ಕಾಳು ನೀರನ್ನ ಯಾವಾಗಲೂ ಕುಡಿತಾ ಇದ್ದೆ, ಬಟ್ ಸಮ್ ಟೈಮ್ ಬಿಸಿನೀರು ಕುಡಿದಾಗ ಅದನ್ನು ಅವಾಯ್ಡ್ ಕೂಡ ಮಾಡ್ತಾಯಿದ್ದೆ. ಇವಾಗ ಡೇ ಅಂದರೆ ಎವ್ರಿ ಡೇ ಇವಾಗ ಮೆಂತ್ಯ ಕಾಳು ನೀರನ್ನೇ ಕುಡಿತಾ ಇದ್ದೀನಿ. ಸೊ ಬಿಸಿನೀರು ಚೆನ್ನಾಗಿ ನೀರು ಕುದೀತಾ ಇತ್ತು ಇಡ್ಲಿ ಪಾತ್ರೆಯಲ್ಲಿ. ಸೊ ಇವಾಗ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಯಿತು. ಆದರೆ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದು ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಸ್ನಾನ ಆ ಥರದ್ದೆಲ್ಲ ಆಗಬೇಕಲ್ವ. ಈ ಕಡೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಕಿರುವಂಥ ಮಸಾಲೆ ಐಟಮು ಎಲ್ಲದೂ ಕೂಡ ತಣ್ಣಗಾಗಿತ್ತು. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಪುಟಾಣಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಆಹಾ, ಏನು ಚೆನ್ನಾಗಿ ಘಮ ಅಂತ ಬರ್ತಿದೆ ಗೊತ್ತಾ, ಸಖತ್ತಾಗಿದೆ. ಇಡ್ಲಿಗೆ ಸೊಪ್ಪು ಸಾಂಬಾರು, ಈ ಥರ ಕಾಯಿ ಚಟ್ನಿ ಇದ್ಬಿಟ್ರಂತೂ ಸ್ವರ್ಗ ಕಣ್ರಿ, ಸ್ವರ್ಗದಲ್ಲಿ ಇದ್ದೀವಿನೋ ಅನ್ನೋ ಥರ ಫೀಲ್ ಸಿಕ್ಕಿರುತ್ತೆ. ಹಾಗೆ ನಾನಿವತ್ತು ಮಾಡಿರೋ ಇಡ್ಲಿ ರವೆ ಇಡ್ಲಿ, ಅಕ್ಕಿ ಇಡ್ಲಿ ಅಲ್ಲ. ಸೊ ಉದ್ದಿನಬೇಳೆನ ನೆನೆಸಿ, ಉದ್ದಿನಬೇಳೆಗೆ ನಾನು ಸ್ವಲ್ಪ ಸಬ್ಬಕ್ಕಿ ಹಾಕ್ಕೊಂಡಿದ್ದೆ, ಹಾಗೆ 1 ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೆ. ಆಮೇಲೆ ರುಬ್ಬುವಾಗ ಒಂದು ಸ್ವಲ್ಪ ಅನ್ನ ಕೂಡ ಹಾಕ್ಕೊಂಡಿದ್ದೆ. ಇಷ್ಟು ಹಾಕಿ ಮಾಡಿದ್ರೆ ಒಳ್ಳೆ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ. ನಾನು ನಿಮಗೆ ಇವಾಗ ಇಡ್ಲಿ ಎಲ್ಲ ತೆಗೆದುಬಿಟ್ಟು ಅದನ್ನು ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ಒಳಗಡೆ ಎಷ್ಟು ಗೂಡಾಗಿ ಇಡ್ಲಿ ಬಂದಿರುತ್ತೆ ಅಂತೀರಾ. ನೋಡ್ಬೋದು ನೀವು, ಈಸಿಯಾಗಿ ಕೈಯಲ್ಲೇ ತೆಗಿಬೋದು. ಬಟ್ ಸ್ವಲ್ಪ ಬಿಸಿ ಇತ್ತದು. ಆಲ್ರೆಡಿ ನಮ್ಮ ಮನೆಯವ್ರು ಎದ್ದಿದ್ರಲ್ವ, ಇನ್ನು ಹೊರಟ್ಬಿಡ್ತಾರೆ. ಒಂದು ಸಮ್ ಟೈಮ್ ಆಗಿರಲಿಲ್ಲ ಅಂತಂದರೆ ಸಿಟ್ಟಿಗೆ ಹೋಗ್ತಾರೋ ಏನೋಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಏನಿಂದ ಆಗಿಲ್ಲ ಬಿಡು ಮಾರೈತಿ ಅಂತೇಳ್ಬಿಟ್ಟು ಹೋಗ್ತಾರೆ. ಎಲ್ಲೋ ಹೊರಗಡೆ ತಿಂತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಬ್ಯಾಟ ಬರುತ್ತೆ. ಆದರೂ ಕೂಡ ಇವತ್ತು ಇಡ್ಲಿ ಮಾಡಿದ್ದೀನಿ ಅಂದ ತಕ್ಷಣ ಸೊ ನಾನು ಇಡ್ಲಿ ಕಟ್ಕೊಂಡು ಹೋಗ್ತೀನಿ, ನನಗೂ ಕೂಡ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ಇವತ್ತು ಬೇಗ ಎದ್ದು ಇಡ್ಲಿನ ನಾನು ರೆಡಿ ಮಾಡಿದ್ದೀನಿ. ಸೊ ಇವಾಗೆಲ್ಲ ಪ್ಲೇಟ್ನು ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಸಿಯಾಗಿಯೇ ನಾನು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿತ್ತು ಅಂದರೆ ಸಖತ್ ಸಾಫ್ಟಾಗಿ ಬಂದಿತ್ತು. ಟೇಸ್ಟು ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಇಡ್ಲಿ ಹಿಟ್ಟನ್ನ ಕಲಸುವಾಗಲೇ ನಾನು ನೈಟ್ ಉಪ್ಪು ಕೂಡ ಹಾಕಿ ಕಲಿಸ್ಕೊಂಡಿದ್ದೆ. ಸೊ ಇವಾಗ ನಮ್ಮ ಬಂಗಾರಿಗಳು ಎದ್ದಿದ್ದಾರೆ, ನಮ್ಮ ಮನೆಯವರು ಕೂಡ
ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ವಿಭೂತಿ ಧರಿಸ್ಕೊಳ್ತಾ ಇದ್ದಾರೆ. ಒಂದು ಹಾಯ್ ಹೇಳಪ್ಪ ಮಗ, ಹಾಯ್ ಹೇಳ್ದ ಅಂತಂದರೆ ಹಿಂಗೆ ಮುಖ ನೋಡ್ತಾರೆ. ನನ್ನ ಮಗಳು ಎದ್ದುಬಿಟ್ಟು ಹೊರಗಡೆ ಬ್ರಷ್ ಮಾಡ್ತಾ ಕೂತಿದ್ದಾಳೆ. ನೋಡಿ ಹೇಗಿದೆ ವಾತಾವರಣ. ಇವಾಗ ಎಕ್ಸಾಕ್ಟ್ ಟೈಮ್ 5:30 ಆಯಿತು. ಸೊ ಎವ್ರಿ ಡೇ 5:30ಗೆ ಹೇಳ್ತಿದ್ದಾರೆ ನನ್ನ ಮಕ್ಕಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮಕ್ಕಳು ಬೇಗ ಇದ್ದರೆ ಎಷ್ಟು ಖುಷಿ ಅಲ್ವಾ. ಸೊ ಇವಾಗ ಅಂಬ್ಲಿ ಇನ್ನೂ ಸ್ವಲ್ಪ ಬಿಸಿ ಇತ್ತು, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲರಿಗೂ ಅಂಬ್ಲಿ ಹಾಕ್ಕೊಟ್ಟು ನಾನು ಕೂಡ ಅಂಬ್ಲಿ ಕುಡ್ಕೊಂಡು ಬಿಡ್ತೀನಿ. ನೋಡಿ ಇಷ್ಟು ಥಿಕ್ನೆಸ್ಸಲ್ಲಿದ್ದರೆ ಸಾಕು. ತುಂಬ ತೆಳುವಾಗ್ಬಿಟ್ರೆ ಅಂಬ್ಲಿ ಕುಡಿದಿದ್ದು ಹೊಟ್ಟೆ ತುಂಬಿದೆ ಅಂತ ಅನ್ಸೋದೇ ಇಲ್ಲ. ಅಂಬ್ಲಿ ಕುಡ್ದು ನಮ್ಮ ಮನೆಯವ್ರು ಗಾಡಿ ಹತ್ತಿದ್ರು ಅಂತಂದರೆ ಮಿನಿಮಮ್ ಒಂದು 9 ಗಂಟೆ ತನಕ ಅವ್ರ ಹೊಟ್ಟೆ ಹಶ್ವ ಆಗೋದೇ ಇಲ್ಲ. ಹಾಗಾಗಿ ಅಂಬ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಗ್ಲಾಸ್ ಅಂಬ್ಲಿ ಕುಡ್ಕೊಂಡು ಇನ್ನು ಅವ್ರ ಅಪ್ಪನ ಜೊತೆ ಹರಟೆ ಹೊಡಿತಾ ಇದ್ದಾರೆ ಅವರು. ನಮ್ಮನೆಯವರು ಆಲ್ರೆಡಿ ಅಂತ ಇದ್ರು ಟೈಮ್ ಆಯಿತು ನಮ್ಮನೆಯವ್ರು ಏನೋ ಗೊತ್ತಿಲ್ಲ, ಎಕ್ಸಾಕ್ಟ್ ಟೈಮ್ ಹೊರಡಬೇಕು ಅಂತಂದರೆ ಆ ಟೈಮಿಗೆ ಹೊರಡಬೇಕು ಅಂತ ಹೇಳ್ತಾಯಿದ್ರು. ಸೊ ನೋಡಿ ಇನ್ನು ಅವಸರ ಮಾಡಿಕೊಂಡು ಹೊರಟರು. ನಮ್ಮ ಮಕ್ಕಳು ಇಬ್ಬರು 2 ವಾಟ್ರ್ ಬಾಟ್ಲ್ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಸಮ್ಮರ್ ಅಲ್ವಾ, ನೀರು ಎಷ್ಟಿದ್ರೂ ಸಾಕಾಗೋದಿಲ್ಲ. ನಮ್ಮನೆಯವರು 2 ಲೀಟ್ರದ್ದು 2 ಬಾಟ್ಲಿ ತೊಗೊಂಡು ಹೋಗಿದ್ದಾರೆ. ಅವ್ರಿಗೆ ಅಷ್ಟು ನೀರು ಬೇಕು. ಗಾಡಿ ಬೇರೆ ಸಿಕ್ಕಾಪಟ್ಟೆ ಹಿಟ್ಟು, ಚೆನ್ನಾಗಿ ನೀರು ಕುಡಿತಾರೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಬಾಯ್.